ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕರ್ಟೈನ್ ಮಾಡೋದು ತೋರಿಸಿದ್ದೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೀವಿನ್ನೂ ನನ್ನ ಹಳೆ ವಿಡಿಯೋಗಳು ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ ನೋಡಿ. ಈಗ ನಾನು ಬಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಲರಿಂಗ್ನ ಮೊದಲು ಬಾಡಿಗೆ ವೈಟ್ ಹಾಕ್ಕೋಬೇಕಾಗತ್ತೆ. ಫುಲ್ ವೈಟ್ ಹಾಕ್ಕೊಳ್ಳೋಣ. ನಾನು ಫೇಸ್ ಆಮೇಲೆ ಲಾಸ್ಟಿಗೆ ತೋರಿಸ್ತೀನಿ. ಈಗ ಬಾಡಿ ತೋರಿಸ್ತೀನಿ. ಫುಲ್ ವೈಟ್ ಹಾಕ್ಕೊಂಬಿಡಿ. ನಾವು ಕೃಷ್ಣನ ಫುಲ್ ಪಿಂಕ್ ಕಲರಲ್ಲೂ ಮಾಡ್ಬೋದು, ಬ್ಲೂ ಕಲರು ಮಾಡ್ಬೋದು, ಇಲ್ಲ ಸ್ಕಿನ್ ಕಲರು ಮಾಡ್ಬೋದು. ನಾನೀಗ ಪಿಂಕ್ ಕಲರಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಬಾಡಿ ಫುಲ್ ಫಿಲ್ ಮಾಡ್ಕೊಂಡ್ಬಿಡ್ಬೇಕು ವೈಟಿಂದ. ಗೋಲ್ಡ್ ಮೇಲೆ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ನೋಡಿ, ಫುಲ್ ಬಾಡಿಗೆ ನಾನು ವೈಟೆಲ್ಲ ಹಚ್ಕೊಂಡಿದ್ದೀನಿ. ಈಗ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಗೋಲ್ಡ್ಗೆ ಇದಾಗಬಾರ್ದು ಅಂತ ನಾನು ಬಟ್ಟೆ ಮುಚ್ಕೊಳ್ತೀನಿ ನೋಡಿ. ಕತ್ತಿಂದ ತೋರಿಸ್ಕೊಂಡು ಹೋಗ್ತೀನಿ. ಈಗ ಸ್ವಲ್ಪ ಕ್ರೋಮ್ ಎಲ್ಲೋ ಆರೆಂಜ್ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಎಲ್ಲೋ ಸ್ವಲ್ಪ ಆರೆಂಜು ಮಿಕ್ಸ್ ಮಾಡಿದ್ದೀನಿ. ಇದನ್ನು ಈಗ ಅಪ್ಲೈ ಮಾಡಬೇಕಿಲ್ಲಿ ತೋರಿಸ್ತೀನಿ ನೋಡಿ. ಈ ಎಡ್ಜ್ಗೆ ಮಾತ್ರ ಹಾಕ್ಕೊಂಡು ಹೋಗ್ಬೇಕು ಈ ಥರ.
ಈ ಅರ್ಧದವರೆಗೂ ತನ್ನಿ. ಇಲ್ಲಿ ಹೋಗಬೇಡಿ, ಇಲ್ಲಿ ಮಾತ್ರ ಈ ಕತ್ತು ಒತ್ತಿದಾಗ ಎಲ್ಲಿ ಡಾರ್ಕ್ ಬರುತ್ತೋ ಅಲ್ಲಿ ಮಾತ್ರ ನಾವು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಈಗ ಮಾಡಿ ಈ ಕಡೆಯಿಂದ ಸ್ವಲ್ಪ ವೈಟ್ ತಗೊಂಡು ಈ ಥರ ಒಳಕ್ಕೆ ಬ್ಲೆಂಡ್ ಮಾಡಿ. ಈಗ ಕ್ರಿಮ್ಸನ್ನು ಪೋಸ್ಟರ್ ರೆಡ್ಡು, ಕ್ರಿಮ್ಸನ್ ಒಂದು ಸ್ವಲ್ಪ ಜಾಸ್ತಿ, ಪೋಸ್ಟರ್ ರೆಡ್ಡು ಸ್ವಲ್ಪ ಕಮ್ಮಿ ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಡ್ಜ್ಗೆ ಹಾಕಿ ಫೇಸಿನ ಶೇಪ್ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಕೋಬೇಡಿ. ಎಡ್ಜ್ವರೆಗೂ ಲೈನ್ ಥರ ಬಂದುಬಿಡಲಿ. ಈಗ ನೋಡಿ ಇಲ್ಲಿ ಬ್ರಷ್ನ ವಾಶ್ ಮಾಡಿಕೊಂಡು ಸ್ವಲ್ಪ ಈ ಕಡೆಗೆ ಹಾಕ್ಕೊಂಡು ಮರ್ಜ್ ಮಾಡಿ. ಲೈಟ್ ಕಲರ್ ಇರಲಿ, ಅಲ್ಲಿ ತುಂಬ ಡಾರ್ಕ್ ಬರೋದು ಬೇಡ. ನನಗೆ ಬರೀ ಬ್ರಷಲ್ಲಿ ಬ್ಲೆಂಡ್ ಮಾಡ್ತಾ ಇರೋದು, ಖಾಲಿ ಬ್ರಷ್ನ ನೀರಲ್ಲಿ ಅದ್ಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಎಡ್ಜಸ್ಗೆಲ್ಲ ಸ್ವಲ್ಪ ಡಾರ್ಕ್ ಆಗಿರಬೇಕು. ಬರ್ತಾ ಬರ್ತಾ ವಾಶ್ ಮಾಡಿಕೊಂಡು ಅದನ್ನೇ ಸ್ವಲ್ಪ ಮರ್ಜ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡು ಹೋಗಿ. ನೋಡಿ ಈ ರೀತಿ ಎಲ್ಲ ಸೈಡು ಅದೇ ರೀತಿ ಮಾಡ್ಕೋಬೇಕು. ಫುಲ್ ಪಿಂಕ್ ಆದರೆ ಚೆನ್ನಾಗಿರಲ್ಲ ಅನ್ನೋಕ್ಕೋಸ್ಕರ ಈ ಥರ ಆರೆಂಜು ಈ ಎಲ್ಲೋ ಹಾಕ್ಕೊಂಡಿದ್ದೀನಿ. ಇಲ್ಲಿ ಗ್ರೀನ್ ಬರಬಾರ್ದು, ಕೇರ್ಫುಲ್ಲಾಗಿ ಮಾಡಿ. ಇಲ್ಲಿ ಹಾಕ್ಕೊಂಡು ಹಿಂಗೆ ಬ್ರಷ್ ವಾಶ್ ಮಾಡಿಕೊಂಡು ಈ ಪೇಂಟಿಂದನೇ ಮರ್ಜ್ ಮಾಡಿ. ಈ ಥರ ಈ ಕಡೆಯಿಂದ ಮೇಲಕ್ಕೆ ರಿವರ್ಸ್ ಹೋಗಿ. ಬ್ರಷ್ನ ವಾಶ್ ಮಾಡಿಕೊಂಡು ಕೆಳಗೆ ಎಳ್ಕೊಳ್ಳಿ. ಕೆಳಗಿಂದ ಮೇಲೆ ಸ್ಟ್ರೋಕ್ಸ್ ಕೊಡಿ. ಇದು ಲೈನ್ಸ್ ಕಾಣಬಾರ್ದು ಅಂದರೆ ಒಂದು ಫ್ಲ್ಯಾಟ್ ಬ್ರಷ್ ತೊಗೊಂಡು ಬರೀ ನೀರಲ್ಲಿ ಅದ್ದಿರಬೇಕು. ವಾಶ್ ಮಾಡಿಕೊಂಡು ಲೈಟಾಗಿ ಈ ಥರ ಮಾಡಿದ್ರೆ ಆ ಲೈನ್ಸ್ ಥರ ಇರೋದೆಲ್ಲ ಹೊರಟೋಗುತ್ತೆ. ಈಗ ಇದನ್ನು ಈ ರೀತಿ ಮರ್ಜ್ ಮಾಡಿ. ಮಿಡ್ಲ್ ಪೋರ್ಷನಲ್ಲಿ ಸ್ವಲ್ಪ ಲೈಟ್ ಇರಲಿ. ನಿಮ್ಗೆ ಲೈಟ್ ಕಲರ್ ಕಮ್ಮಿ ಅನ್ನಿಸ್ತು ಅಂದರೆ ವೈಟ್ ತೊಗೊಂಡು ಸ್ವಲ್ಪ ಈ ಥರ ಮರ್ಜ್ ಮಾಡ್ಕೊಳ್ಳಿ.
ಸ್ವಲ್ಪ ಅಗಲ ಇರೋ ಜಾಗದಲ್ಲಿ ಫ್ಲ್ಯಾಟ್ ಬ್ರಷಿಂದ ಮಾಡ್ಕೋಬೋದು. ಯಾವತ್ತು ಈ ಜ್ಯುವೆಲ್ಸು ಎಲ್ಲ ಬಂದಾಗ ಅದ್ರ ಪಕ್ಕನೇ ಡಾರ್ಕ್ ಬರಬೇಕು. ಯಾಕೆಂದರೆ ಅದ್ರ ಶೇಡಿಂಗ್ ಬಿದ್ದಿರುತ್ತೆ, ಆವಾಗ ಡಾರ್ಕ್ ಕಾಣ್ತಾ ಇರುತ್ತೆ. ಅದರಿಂದ ಅಲ್ಲಿ ಡಾರ್ಕ್ ಬರಬೇಕಾಗತ್ತೆ. ಬ್ರಷ್ ವಾಶ್ ಮಾಡಿಕೊಂಡು ಮರ್ಜ್ ಮಾಡಬೇಕೀಗ. ಮಧ್ಯ ಲೈಟ್ ಕಲರ್ ಬರಲಿ. ಎಲ್ಲೆಲ್ಲಿ ಪೋರ್ಷನ್ ಬಲ್ಜ್ ಆಗಿರುತ್ತೋ ಅಲ್ಲೆಲ್ಲ ಲೈಟ್ ಕಲರ್ ಬರಬೇಕು. ನೋಡಿ, ಈಗ ಇಲ್ಲಿ ಬಲ್ಜ್ ಆಗಿರುತ್ತೆ, ಇಲ್ಲೆಲ್ಲ ಲೈಟ್ ಕಲರ್ ಇರುತ್ತೆ, ಆಮೇಲೆ ಈ ಕಡೆ ಡಾರ್ಕ್ ಇರುತ್ತೆ. ಆ ರೀತಿ ಉಬ್ಕೊಂಡಿರೋ ಜಾಗ ಎಲ್ಲ ಲೈಟ್ ಕಲರ್ ಇರುತ್ತೆ.
ನೋಡಿ ಈ ರೀತಿ ಶೇಡಿಂಗ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇದಕ್ಕೆ ಇನ್ನು ಸ್ವಲ್ಪ ಡಾರ್ಕಲ್ಲಿ ಔಟ್ಲೈನ್ಗಳು ಬರುತ್ತೆ. ಈಗ ಇಷ್ಟು ಶೇಡಿಂಗ್ ಮಾಡ್ಕೊಂಡು ಬಿಡಬೇಕು. ಇದು ಡ್ರೈ ಆದಮೇಲೆ ನಾವು ಔಟ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಔಟ್ಲೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸ್ಫೂರ್ತಿ ಸಿಗುತ್ತೆ ಮತ್ತು ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.